ನಮ್ಮ ಹಾಸನದಿಂದ ಗೋವಾಗೆ ಹೋಗಲು ಇರುವಂತಹ ರೈಲಿನ ಬಗ್ಗೆ ಇಲ್ಲಿದೆ ಮಾಹಿತಿ. ನೀವೇನಾದರೂ ಹಾಸನದಿಂದ ಗೋವಾಗೆ ಹೋಗೋ ಪ್ಲಾನ್ ಮಾಡ್ತಿದ್ರೆ ಈಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಸನದಿಂದ ಪ್ರತಿದಿನ ರಾತ್ರಿ 9:40 ಗೋವಾಗೆ ಹೋಗಲು ರೈಲಿದೆ. ರೈಲು ಸಂಖ್ಯೆ 16595 ಪಂಚಗಂಗಾ ಎಕ್ಸ್ಪ್ರೆಸ್. ಈ ರೈಲು ಹಾಸನದಿಂದ ಕಾರವಾರದವರೆಗೆ ಹೋಗುತ್ತದೆ. ಇಲ್ಲಿಂದ ಈ ರೈಲು ಮತ್ತೆ ರೈಲು ಸಂಖ್ಯೆ 10110 ಆಗಿ ಕಾರವಾರದಿಂದ ಗೋವಾದ ಮಡ್ಗಾಂವ್ಗೆ ಹೋಗುತ್ತದೆ. ಹಾಸನದಿಂದ ಈ ರೈಲು ಪ್ರತಿದಿನ ರಾತ್ರಿ 9:40 ಹೊರಟು ಸಕಲೇಶಪುರ, ಸುಬ್ರಹ್ಮಣ್ಯ ರೋಡ್, ಪುತ್ತೂರು, ಬಂಟ್ವಾಳ, ಸುರತ್ಕಲ್, ಮುಲ್ಕಿ, ಉಡುಪಿ, ಬರ್ಕೂರು, ಕುಂದಾಪುರ, ಬೈಂದೂರು, ಭಟ್ಕಳ, ಮುರುಡೇಶ್ವರ, ಹೊನ್ನಾವರ, ಕುಮಟ, ಗೋಕರ್ಣ, ಅಂಕೋಲಾ ಮಾರ್ಗವಾಗಿ ಕಾರವಾರವನ್ನು ಮರುದಿನ ಬೆಳಗ್ಗೆ 8:40 ತಲುಪುತ್ತದೆ. ಇಲ್ಲಿಂದ ಈ ರೈಲು ಮತ್ತೆ ರೈಲು ಸಂಖ್ಯೆ 10110 ಆಗಿ ಕಾರವಾರ ಮಡ್ಗಾಂವ್ ಎಕ್ಸ್ಪ್ರೆಸ್ ಆಗಿ ಬೆಳಗ್ಗೆ 8:50 ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಕಾನಕೋಣ ಮಾರ್ಗವಾಗಿ ಗೋವಾದ ಮಡ್ಗಾಂವ್ ನಿಲ್ದಾಣವನ್ನು ಬೆಳಗ್ಗೆ 10:25 ತಲುಪುತ್ತದೆ. ಹಾಸನದಿಂದ ನೀವು ರಾತ್ರಿ 9:40 ಹೊರಟರೆ ಮರುದಿನ ಬೆಳಗ್ಗೆ 10:25 ಗೋವಾವನ್ನು ತಲುಪ್ತೀರಾ. ಈ ರೈಲು ಹಾಸನದಿಂದ ಗೋವಾವರೆಗಿನ ಒಟ್ಟು 492 ಕಿಲೋಮೀಟರ್ ಜರ್ನಿಯನ್ನು ಪೂರ್ಣಗೊಳಿಸಲು 12:35 ಸಮಯ ತೆಗೆದುಕೊಳ್ಳುತ್ತದೆ. ಈ ರೈಲಿನಲ್ಲಿ ನೀವು ಹಾಸನದಿಂದ ಗೋವಾವರೆಗೆ ಜರ್ನಿ ಮಾಡ್ತೀರಾ ಅಂದರೆ ನೀವು ಹಾಸನದಿಂದ ಕಾರವಾರದವರೆಗೆ ಟಿಕೆಟ್ ಬುಕ್ ಮಾಡಿಕೊಳ್ಳಬೇಕು ಹಾಗೂ ಕಾರವಾರದಿಂದ ಮಡ್ಗಾಂವ್ಗೆ ಬೇರೆ ಟಿಕೆಟ್ ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಈ ರೈಲಿನ ಟಿಕೆಟ್ ದರ ಎಷ್ಟಿದೆ ಅಂತ ನೋಡೋದಾದರೆ ಜನರಲ್ ಕ್ಲಾಸ್ 255, ಸ್ಲೀಪರ್ 505, ಥರ್ಡ್ AC ಎಕಾನಮಿ 1390, ಥರ್ಡ್ AC 1465, ಸೆಕೆಂಡ್ AC 2060 ಹಾಗೂ ಫಸ್ಟ್ AC 3395 ರೂಪಾಯಿ. ಇನ್ನು ಈ ರೈಲ್ ರಿಟರ್ನ್ ಯಾವಾಗಿದೆ ಅಂತ ನೋಡೋದಾದರೆ ಗೋವಾದ ಮಡ್ಗಾಂವ್ದಿಂದ ಪ್ರತಿದಿನ ಸಂಜೆ 4:30 ಹೊರಟು ಕಾರವಾರವನ್ನು ಸಂಜೆ 5:45 ತಲುಪುತ್ತದೆ. ಇಲ್ಲಿಂದ ಸಂಜೆ 6 ಗಂಟೆಗೆ ಹೊರಟು ಹಾಸನವನ್ನು ಮರುದಿನ ರಾತ್ರಿ 3:45 ತಲುಪುತ್ತದೆ. ಅಂದರೆ ಗೋವಾದಿಂದ ನೀವು ಸಂಜೆ 4:30 ಹೊರಟರೆ ಮರುದಿನ ರಾತ್ರಿ 3:45 ಹಾಸನವನ್ನು ತಲುಪ್ತೀರಾ. ಇದು ಅಷ್ಟೇ, ಗೋವಾದಿಂದ ಕಾರವಾರದವರೆಗೆ ಬೇರೆ ಟಿಕೆಟ್ ಹಾಗೂ ಕಾರವಾರದಿಂದ ಹಾಸನದವರೆಗೆ ಬೇರೆ ಟಿಕೆಟ್ ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ. ನಿಮಗೆ ಈ ರೈಲಿನ ಕುರಿತು ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಉತ್ತರಿಸುತ್ತೇನೆ ಅಂತ ಹೇಳ್ತಾ ಸಿಗೋಣ ಇದೇ ರೀತಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಜೈ ಕರ್ನಾಟಕ.